ಹಾಂ, ಈಗ ನಾವು ನೆಕ್ಸ್ಟ್ ಟಾಪಿಕ್ ಏನು ಕಲಿಯಕ್ಕೆ ಹೊಂಟಿವಲ್ರಿ, ಅದು ಮೊಲ್ಯಾರಿಟಿಗೆ ಸಂಬಂಧಪಟ್ಟಿದ್ದೈತಿ. ಸೊ ನಾವು ಮೊಲ್ಯಾರಿಟಿದು ಇಲ್ಲಿ ಸ್ವಲ್ಪ ಬರಿತೀನಿ, ಅದ್ರ ಬಾಜು ನಾವು ಇಲ್ಲಿ ಏನು ಕಲಿಯಕ್ಕೆ ಹೊಂಟಿವಲ್ಲ ಅದನ್ನು ಬರಿತೀನಿ, ಎರಡು ಕಂಪ್ಯಾರಿಸನ್ ಮಾಡಿ ಕಲಿಯೋಣ ಅಂತ. ಹಾಂ, ಮೊಲ್ಯಾರಿಟಿದು ಫಾರ್ಮುಲಾ ಹೇಳ್ರಿ. ಸ್ವಲ್ಪ ತಡ್ರಿ, ನಾ ಅಷ್ಟು ಫಾಸ್ಟ್ ಬರೆಯೋಕೆ ಬರೋಂಗಿಲ್ಲ. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಇನ್ ಲೀಟರ್ಸ್. ಓಕೆ, ನಾನು ಅದು ಬಾಜು ಬರೆದು ಕಂಪೇರ್ ಮಾಡ್ಬೇಕಂತ ಮಾಡಿದ್ದೆ, ಆದ್ರೆ ಅಲ್ಲಿ ಬರೆದ್ರೆ ನಮ್ಮದು ಪಾಕಿಸ್ತಾನಕ್ಕೆ ಹೋಗ್ಬಿಡ್ತೀವಿ. ಇಲ್ಲೇ ಕೆಳಗೆ ಬರಿತೀನಿ. ಹಾಂ, ಲಕ್ಷ ಕೊಡ್ರಿ. ನೆಕ್ಸ್ಟ್ ನಾವು ಏನು ಟಾಪಿಕ್ ಕಲಿಯಕ್ಕೆ ಹೊಂಟಿವಲ್ರಿ, ಅದು ಹೆಸರು ಮೊಲ್ಯಾಲಿಟಿ. ಮೊಲ್ಯಾಲಿಟಿ ತತ್ಸಮ ತದ್ಭವ. ಬ್ರಹ್ಮ ಬೊಮ್ಮ, ಪುಸ್ತಕ ಹೊತ್ತಿಗೆ, ಹಂಗೆ ಇವು ತತ್ಸಮ ತದ್ಭವ. ಇವು ಕೆಮಿಸ್ಟ್ರಿ ಒಳಗೂ ಅದಾವ್ರಿ ತತ್ಸಮ ತದ್ಭವ. ಇನ್ನೊಂದು ವಾರ ಬಿಟ್ಟು ಲೋಪಸಂಧಿ, ಸುವರ್ಣ ದೀರ್ಘ ಇವೆಲ್ಲ ಬರ್ತಾವ. ಸುವರ್ಣ ಏನು ಸವರ್ಣ? ಹಾಂ, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ ಬರ್ತಾವೆಲ್ಲ. ಹ್ಞೂ ಅಂತ. ಮೊಲ್ಯಾಲಿಟಿ ತತ್ಸಮ ತದ್ಭವದ ಫೀಲ್ ಕೊಡೋದಿಲ್ಲ ಇದೆ. ಹಾಂ, ಅದು ಆಬ್ವಿಯಸ್ಲಿ ತತ್ಸಮ ತದ್ಭವ ಅಲ್ಲ. ಏನಿದು ಮೊಲ್ಯಾಲಿಟಿ? ಇದೇನು ಮೊಲ್ಯಾರಿಟಿ? ದಿಸ್ ಇಸ್ ದ ವೇ ಟು ಮೆಜರ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್. ಅಲ್ರಿ, ನಾವು ಇಷ್ಟೊತ್ತನ ಈ ಚಾಪ್ಟರ್ನಾಗ ಇದಕ್ಕಿಂತ ಮೊದಲು ಕಲ್ತಿದ್ದು ಮಾಸ್ ಪರ್ಸೆಂಟೇಜ್, ಮೋಲ್ ಫ್ರ್ಯಾಕ್ಷನ್, ಆಮೇಲೆ ಮೊಲ್ಯಾರಿಟಿ, ಇವೆಲ್ಲ ಏನಿವು ಒಂದು ಕಾನ್ಸಂಟ್ರೇಷನ್ ಸ್ಟ್ರೆಂತ್ ಹೇಳ್ತೈತೆ, ಹೌದಲ್ಲ? ಸೊ ಇಟ್ ಈಸ್ ಅ ವೇ ಟು ಮೆಜರ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್. ಹಂಗ ಮೊಲ್ಯಾಲಿಟಿ ಈಸ್ ಆಲ್ಸೋ ಅನದರ್ ವೇ ಟು ಮೆಜರ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್. ಸೊ ಇದ್ರ ಗತೆನ ಅದು ಇನ್ನೊಂದು ಮೆಥಡ್. ಮಾಸ್ ಪರ್ಸೆಂಟೇಜ್ ಕತೆ, ಮೋಲ್ ಫ್ರಾಕ್ಷನ್ ವಾಸ್ ಅನದರ್ ಮೆಥಡ್, ದಿಸ್ ವಾಸ್ ಇನ್ನೊಂದು ಮೆಥಡ್, ದಿಸ್ ಈಸ್ ಇನ್ನೊಂದು ಮೆಥಡ್. ಓಕೆ, ಸೊ ಶಾಲ್ ವಿ ಲುಕ್ ಇನ್ ಟು ಇಟ್? ಹಾಂ, ಮೊಲ್ಯಾಲಿಟಿ ಇದು ನಾನು ಈಗ ಫಾರ್ಮುಲಾ ಬರೆದ್ಬಿಡ್ತೀನಿ. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ, ಕಲ್ತಿರೇನ್ರಿ ಆಲ್ರೆಡಿ? ಅಲ್ಲಿ ಬುಕ್ ನೋಡಿ ಹೇಳತ್ತೀರೇನ್ರಿ? ಹಿಂಗೆ ತಾವು ಮಾಡಿದ್ರೆ ಮುಚ್ಚುತ್ತೆ, ಬುಕ್ ಮುಚ್ಚಿಡ್ರಿ. ಎಲ್ಲಿ ತೆಗಿದ್ರಿ? ಈಗ ಕರೆಕ್ಟ್ ಹೇಳತ್ತನೋ ಇಲ್ಲೋ? ನಾ ಹೇಳೋ ಮುಂದೆ ಅಲ್ಲಿ ನೋಡ್ಕೊಂತ ಹಿಂಗೆ ಮಾಡ್ಬೇಕು. ನಾ ಡೆಫಿನೇಷನ್ ಓದನ್ರಿ ಎಲ್ಲರೂ ಸೇರಿ ಅಂತ ಅಂದಾಗ ಹಿಂಗೆ ಮಾಡಿ. ನಾ ಇಲ್ಲಿ ಏನೋ ಕನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡತ್ತೀನಿ, ಅಲ್ಲಿ ನೋಡತ್ತಾರೆ ಮೊದಲ. ಇಫ್ ಯು ಕಂಪೇರ್ ಮೊಲ್ಯಾರಿಟಿ ಆ್ಯಂಡ್ ಮೊಲ್ಯಾಲಿಟಿ, ನ್ಯೂಮರೇಟರ್ ಸೇಮ್ ಬರ್ದೀನಿ ನಾನು. ನ್ಯೂಮರೇಟರ್ ಸೇಮ್ ಬರ್ದು ಡಿನಾಮಿನೇಟರ್ ಸೇಮ್ ಬರ್ದ್ರ ಉತ್ಸನ ಅಂತಾರೆ ಅದಕ್ಕೆ. ಅವಾಗ ಅದು ಮೊಲ್ಯಾರಿಟಿ ಆಗ್ಬಿಡುತ್ತೆ. ಮೊಲ್ಯಾಲಿಟಿ ಆಗಂಗಿಲ್ಲ, ಹೌದಿಲ್ಲ? ಸೊ ಡಿನಾಮಿನೇಟರ್ ಬೇರೆ ಆಗಬೇಕು. ಇಲ್ಲೇ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್ ಐತಲ್ರಿ, ಇಲ್ಲೇ ಮಾಸ್ ಆಫ್ ಸಾಲ್ವೆಂಟ್ ಇನ್ kg. So what is the difference between molarity and molality? We shall try to identify. Numerator and the same, number of moles of solute, number of moles of solute. Ille volume of solution in liters, ille mass of solvent in kg. We will try to understand the difference between these two. ಈಗ ಹಿಂಗೆ ಅನ್ಕೊಳ್ಳಿ, ಉಪ್ಪು ತೊಗೊಂಡಿನಿ, ಅದನ್ನು ನೀರಾಗ ಹಾಕಿನಿ, ಸೊಲ್ಯೂಷನ್ ಮಾಡೀನಿ. ಉಪ್ಪು ಈಸ್ ಸೊಲ್ಯೂಟ್, ನೀರು ಈಸ್ ಸಾಲ್ವೆಂಟ್, ಸೊಲ್ಯೂಷನ್ ರೆಡಿ ಆಯ್ತು. ಅರ್ಧ ಲೀಟರ್ ಸೊಲ್ಯೂಷನ್ ಮಾಡೀನಿ. ಓಕೆ, ಹಾಂ, ಈಗ ಇದ್ರದ್ದು ಮೊಲ್ಯಾರಿಟಿ ಫೈಂಡ್ ಔಟ್ ಮಾಡೋಣ ಅಂತ ನಾನು ನಿಮಗೆ ಹೇಳಿದ್ರೆ, ಇದ್ರದ್ದು ಅರ್ಧ ಲೀಟರ್ ಉಪ್ಪು ನೀರು ಸೊಲ್ಯೂಷನ್ ಅದು, ಅದ್ರಾಗ ಒಂದು 40 ಗ್ರಾಮ್ ಉಪ್ಪು ಹಾಕೀನಿ. 40 ಗ್ರಾಮು ಉಪ್ಪು ಹಾಕಿ ನೀರು ಎಷ್ಟು ಹಾಕಿನಂದ್ರೆ ಆ ಉಪ್ಪು ನೀರು ಸೇರಿ ಅರ್ಧ ಲೀಟರ್ ಆಗಿರ್ಬೇಕು. ಉಪ್ಪು ನೀರು ಸೇರಿ ಅಂದ್ರೆ ಉಪ್ಪು ನೀರಾಗ ಕರಗ್ತೈತಿಲ್ಲ, ಅದು ಕರಗಿದ ಮೇಲೆ ಆ ಉಪ್ಪು, ಕರಗಿದ್ದು ಉಪ್ಪು ಮತ್ತು ನೀರು ಸೇರಿ ಅರ್ಧ ಲೀಟರ್ ಆಗ್ಬೇಕು. ಉಪ್ಪು ಎಷ್ಟು ಹಾಕಿದ್ರಿ? 40 ಗ್ರಾಮ್ಸ್. ಇದ್ರದ್ದು ಮೊಲ್ಯಾರಿಟಿ ಫೈಂಡ್ ಔಟ್ ಮಾಡೋನು ಅಂದೆ ಅನ್ಕೋರಿ.
ಅವಾಗ ನೀವು ಏನು ಮಾಡ್ತೀರಿ? ಇದಕ್ಕೆ ಆಮೇಲೆ ಬರೋಣಂತ. ಇದು ಅದ್ರದ್ದು ಮೊಲಾರಿಟಿ ಹೇಳ್ರಿ ಅಂದ್ರೆ ಡಿನಾಮಿನೇಟರ್ ಏನು ಹಚ್ಚ್ರಿ? ಈ ಪೆನ್ ತೊಗೊಂಡು ಹೊಡಿತೀನಿ ನಾನು ಈಗ ಎಲ್ಲರಿಗೂ ಹೆಂಗೆ ಹೋಗಕ್ಕೆ ಬರ್ತೈತಿ? ಇದು ಡಿನಾಮಿನೇಟರ್ನಾಗ ಏನು ಹಚ್ತೀರಿ? ಏನು ಹಚ್ತೀರಿ? ಅರ್ಧ ಲೀಟರ್ 0.5 ಅಂತ ಹೇಳಿದ್ನಿಲ್ಲ. ಅರ್ಧ ಲೀಟರ್ ಸೊಲ್ಯೂಷನ್ ಮಾಡ್ತೀನಿ ಅಂತ ಹೇಳಿದ್ನಿಲ್ಲ. ಏನದು? ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್ ಹೌದಲ್ಲ? ಅದಕ್ಕೆ ಮತ್ತೆ ಇಲ್ಲಿ ಏನು ಹಚ್ಚಿದ್ರು ಅಂತ ಕೇಳ್ತಿಲ್ಲ. 0.5 ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಕ್ ಹೊಂಟೀವಿ. ಇದು ಗೊತ್ತಾ ನಿಮ್ಗೆ? ಕಂಡು ಹಿಡಿಬೋದಿಲ್ಲ? ನಾ ಏನು ಹೇಳಿನಿ? 40 grams ಆಫ್ NaCl ಅಂತ ಹೇಳಿನಿಲ್ಲ? ಮೋಲಾರ್ ಮಾಸ್ ಆಫ್ NaCl ಕ್ಯಾಲ್ಕುಲೇಟ್ ಮಾಡಿದ್ರೆ 58.5 ಗ್ರಾಮ್ ಬರುತ್ತೆ. 50 ಅದನ್ನ ಹೆಂಗೆ ಅಂತ ಹೇಳ್ಬೇಕಂದ್ರೆ ಸೋಡಿಯಂ 23, ಕ್ಲೋರಿನ್ 35.5, 35.5 ಪ್ಲಸ್ 23 is 58.5. 58.5 ಗ್ರಾಮ್ ಅಂದ್ರೆ 1 ಮೋಲ್, 40 ಗ್ರಾಮ್ ಅಂದ್ರೆ ಎಷ್ಟು ಮೋಲ್? ಸೊ ನಂಬರ್ ಆಫ್ ಮೋಲ್ ಸಿಕ್ತು, ಅದನ್ನು ಇಲ್ಲಿ ಹಾಕ್ತೀರಿ, ಮೊಲಾರಿಟಿ ಸಿಗ್ತೈತಿ. ಅರ್ಥ ಆಗ? ಈಗ ಇದ್ರದ ಸೇಮ್ ಸೊಲ್ಯೂಷನ್ ಯಾವುದು? 40 ಗ್ರಾಮ್ NaCl ಇನ್ ಹಾಫ್ ಲೀಟರ್ ಸೊಲ್ಯೂಷನ್. ಇದ್ರದ್ದು ಮೊಲಾಲಿಟಿ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳಿದ್ರ ನೋಡ್ರಿ, ಇಲ್ಲಿ ಸಿಂಬಲ್ ಚೇಂಜ್ ಐತಿ. ಇದು ಕ್ಯಾಪಿಟಲ್ ಎಮ್, ಇದು ಸ್ಮಾಲ್ ಎಮ್. ಇದ್ರದ್ದು ಮೊಲಾಲಿಟಿ ಫೈಂಡ್ ಔಟ್ ಮಾಡ್ರಿ ಅಂದ್ರೆ ಹೆಂಗೆ ಮಾಡ್ತೀರಿ? ನ್ಯೂಮರೇಟರ್ನಾಗ ಏನು ಹಚ್ತೀರಿ? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. 40 ಗ್ರಾಮ್ ಆಫ್ NaCl ಅಂದ್ರೆ ಎಷ್ಟು ಮೋಲ್ಸ್ ಆಗಲೇ ಕ್ಯಾಲ್ಕುಲೇಟ್ ಮಾಡಿವಿಲ್ಲ? ಸೊ ನ್ಯೂಮರೇಟರ್ನಾಗ ಹಚ್ತೀರಿಲ್ಲ ಅದನ್ನ. ಡಿನಾಮಿನೇಟರ್ನಾಗ ಏನು ಹಚ್ತೀರಿ ಈಸ್ ಮೈ ಕ್ವಶನ್. ಅರ್ಧ ಲೀಟರ್ 0.5, ಇಲ್ಲಿ ಆದ್ರೆ 0.5 ಹಚ್ತಿದ್ವಿ. ಬಿಕಾಸ್ ಅಲ್ಲಿ ಏನೈತಿ? ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಇಲ್ಲೇನೈತಿ? ಮಾಸ್ ಆಫ್ ಸೊಲ್ಯೂಷನ್ನು ಇಲ್ಲ, ಲೀಟರ್ಸು ಇಲ್ಲ. ಸೊಲ್ಯೂಷನ್ ಬದ್ಲಿ ಸಾಲ್ವೆಂಟ್ ಐತಿ, ಲೀಟರ್ಸ್ ಬದ್ಲಿ kg ಐತಿ. ಎರಡು ಚೇಂಜ್ ಆಗ್ಯಾವಿಲ್ಲ? ಸೊ ನನಗೆ ಇಲ್ಲಿ ಏನು ಗೊತ್ತಿರಬೇಕು ಅಂದ್ರೆ, ಆ ಅರ್ಧ ಲೀಟರ್ ಸೊಲ್ಯೂಷನ್ ಏನು ಮಾಡಿದ್ವಲ್ಲ ಅದ್ರಾಗ 40 ಗ್ರಾಮ್ ಅಂತೂ ಉಪ್ಪಿತ್ತು. ನೀರಿಂದು ಮಾಸ್ ಬೇಕು ನನಗೆ, ml ಅಲ್ಲ, ಗ್ರಾಮ್ನಾಗ ಅಥವಾ ಕಿಲೋಗ್ರಾಮ್. ಗ್ರಾಮ್ನಾಗ ಸಿಕ್ಕರೆ ಕಿಲೋಗ್ರಾಮ್ನಾಗ ಮಾಡ್ಕೋಬೋದಲ್ಲ. ಸೊ ನೀರದ್ದು ಸೊಲ್ಯೂಷನ್ದಲ್ಲ, ಸಾಲ್ವೆಂಟದ್ದು ಮಾಸ್ ಸಿಕ್ತಂದ್ರೆ ಅದನ್ನ kg ಒಳಗೆ ಮಾಡಿ ಹಚ್ಬೇಕು ನಾ ಡಿನಾಮಿನೇಟರ್ನ. ಅದನ್ನ ಹೆಂಗೆ ಮಾಡೋದು, ಏನು ಮಾಡೋದು ನೋಡೋದಂತ ಆಮೇಲೆ. ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಾತ? ಸೊ ಈಗ ನಿಮ್ಗೆ ಒಂದು ಸೊಲ್ಯೂಷನ್ ಕೊಟ್ಟಿನಲ್ಲ, 40 ಗ್ರಾಮ್ ಉಪ್ಪು ಇನ್ ಹಾಫ್ ಲೀಟರ್ ನೀರು, ಅದ್ರದ್ದು ಮೊಲಾಲಿಟಿ ಈಗ ಸದ್ಯ ಫೈಂಡ್ ಔಟ್ ಮಾಡ್ರಿ ಅಂದ್ರೆ ಕ್ಯಾನ್ ಯು? ಎಸ್ ಸರ್. ಡಿನಾಮಿನೇಟರ್ನಾಗ ಏನು ಹಚ್ಬೇಕು? ಮಾಸ್ ಆಫ್ ಸಾಲ್ವೆಂಟ್ ಅಂದ್ರೆ ಯಾವ ಸಾಲ್ವೆಂಟ್ ಇಲ್ಲ ಇನ್ kg ಗೊತ್ತಾ ನಿಮ್ಗೆ? ಗೊತ್ತನ? ಮತ್ತು ಮಾಡೋಕ್ಕಾಗಲ್ಲ, ಮತ್ತು ಎಸ್ ಅಂತಿರಲ್ಲ. ಕ್ಯಾನ್ ಯು ಅಂತ ಕೇಳಿದ್ರೆ ಎಸ್ ಅಂತಿರಲ್ರಿ. ಏನು ಕನ್ಫ್ಯೂಷನ್ ಆಗುತ್ತಲ್ರಿ ನಿಮ್ಗೆ? ಅಲ್ರಿ, ಅರ್ಧ ಲೀಟರ್ ಸೊಲ್ಯೂಷನ್ ಕೊಟ್ಟಿನಿ, ಅದ್ರೊಳಗೆ 40 ಗ್ರಾಮ್ ಉಪ್ಪು ಹಾಕಿನಿ. 40 ಗ್ರಾಮ್ ಅಂದ್ರೆ ಅದು ಮಾಸ್ ಆಫ್ ಸಾಲ್ವೆಂಟ್ ಅನ? ಮಾಸ್ ಆಫ್ ಏನದು? ಮಾಸ್ ಆಫ್ ಸೊಲ್ಯೂಟ್ ಕೇಳ್ಯಾರ ಡಿನಾಮಿನೇಟರ್ನೊಳಗೆ. ಮಾಸ್ ಆಫ್ ಸಾಲ್ವೆಂಟ್ ಅಂದ್ರೆ ಮಾಸ್ ಆಫ್ ನೀರು ಇನ್ ದಟ್ ಹಾಫ್ ಲೀಟರ್ ಸೊಲ್ಯೂಷನ್. ಡು ವಿ ಹ್ಯಾವ್ ದಟ್ ವ್ಯಾಲ್ಯೂ? ಇಫ್ ವಿ ಡೋಂಟ್ ಹ್ಯಾವ್, ವಿ ಕಾಂಟ್ ಕ್ಯಾಲ್ಕುಲೇಟ್. ಅದು ಬರಂಗಿಲ್ಲ ಅಂತ ಹೇಳ್ಬೇಕಿತ್ತು ನೀವು ನನಗೆ. ಕ್ಯಾನ್ ಯು ಅಂತ ಕೇಳಿ ಅಲ್ಲಿ ನೀರು ಕುಡಕ್ಕೆ ಬಂದಿಲ್ಲ, ಅವಾಗ ನೀವೇನನ್ಬೇಕಿತ್ತು? ಮತ್ತೆ ಯಾಕನ್ಲಿಲ್ಲ? ಅವಾಗ ನಾವು ಮನಸ್ಸಿದ್ದಿಲ್ಲ, ನಾವು ಮನಸ್ಸಿದ್ದಿದ್ದು ಅಷ್ಟು ಮಾಡ್ತೀವಿ. ಅರ್ಥ ಆಗತ್ತಿಲ್ಲ? ಸೊ ಇದನ್ನ ಹೆಂಗೆ ಮಾಡೋದು ಮತ್ತು ಅದನ್ನ ಡಿಸ್ಕಸ್ ಮಾಡೋಣ ಮುಂದೆ, ಅದಕ್ಕೆ ಬಂದಿನಿ ನಾನು. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ? ನ್ಯೂಮರೇಟರ್ ಇಸ್ ಸೇಮ್, ಡಿನಾಮಿನೇಟರ್ ಒಳಗೆ ಅಲ್ಲಿ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್, ಇಲ್ಲಿ ಮಾಸ್ ಆಫ್ ಸಾಲ್ವೆಂಟ್ ಇನ್ kg. ಸೊ ಅಲ್ಲಿ ವಾಲ್ಯೂಮು, ಇಲ್ಲಿ ಮಾಸ್, ಅಲ್ಲಿ ಸೊಲ್ಯೂಷನ್ನು, ಇಲ್ಲಿ ಸಾಲ್ವೆಂಟ್, ಅಲ್ಲಿ ಲೀಟರ್ಸ್, ಇಲ್ಲಿ kg. ಇದು ಫರ್ಕ್, ಡಿಫ್ರೆನ್ಸ್ ಬಿಟ್ವೀನ್ molarity and molality. Before we continue the discussion of molality,
ನೀವು ಮೊಲಾಲಿಟಿ ಅಂತ ಹೆಡ್ಡಿಂಗ್ ಹಾಕ್ರಿ, ಅದಕ್ಕೆ ನಾನು ಡೆಫಿನೇಷನ್ ಬರೆಸ್ತೀನಿ, ಅದಾದ್ಮೇಲೆ ಈ ಫಾರ್ಮುಲಾ ಬರ್ಕೊಳ್ಳೋಣ, ಆಮೇಲೆ ವಿಲ್ ಕಂಟಿನ್ಯೂ ದ ಡಿಸ್ಕಷನ್. ಮೊಲಾಲಿಟಿ ಹೆಡ್ಡಿಂಗ್ ಹಾಕಿದ್ರಿ, ಬ್ರಾಕೆಟ್ನಾಗ ಸ್ಮಾಲ್ m, molarity is denoted by capital M, molality is denoted by small m. Please close the window. ಹೆಡ್ಡಿಂಗ್ ಹಾಕೊಂಡ್ರಿ? ಹಾಂ, ಈಗ ಡೆಫಿನೇಷನ್ ಬರ್ಕೊಂಡು. ಡೆಫಿನೇಷನ್ ಅಂದರೆ ಇದು ಅಲ್ಲ, ಇದು ಫಾರ್ಮುಲಾ ಇದೆ. ಮళ్ళీ ಡೆಫಿನೇಷನ್ ಬರ್ಕೊಂಡು ಆಮೇಲೆ ಈ ಫಾರ್ಮುಲಾ. ಮೊಲಾಲಿಟಿ ಆಫ್ ಅ ಸೊಲ್ಯೂಷನ್ ಈಸ್ ಡಿಫೈನ್ಡ್ ಆಸ್ molality of a solution is defined as the number of moles of the solute, the number of moles of the solute dissolved in, the number of moles of the solute dissolved in 1 kg of the solvent. Molality of a solution is defined as number of moles of the solute dissolved in 1 kg of the solvent. ಅಲ್ಲಿ 1 liter of the solution ಇತ್ತು, ಹೌದಲ್ಲ? ಸೊ ಇಲ್ಲೇ 1 kg of the solvent. ಈಗ ಈ ಪ್ರಾಬ್ಲಮ್ ಬರ್ತದೆ, ಇದನ್ನ ಬರ್ಕೋಬೇಕಲ್ಲ ಈಗ. ಇದು ನಮ್ಗೆ ಅಷ್ಟು ಗೊತ್ತಾಯ್ತಲ್ಲ. ಈ ಮೊಲಾಲಿಟಿ ಬಗ್ಗೆ ಏನು ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತ. ಈಗ ಮೊಲಾರಿಟಿ ಆಲ್ರೆಡಿ ಒಂದು ವೇ ಆಫ್ ಮೆಷರಿಂಗ್ ದ ಕಾನ್ಸಂಟ್ರೇಷನ್ ಇತ್ತಲ್ಲ, ಅದರ ಹಂತಾದ ಇನ್ನೊಂದು ಯಾಕೆ ಬೇಕಾಗಿತ್ತು ಅಂತ ಕ್ವಶನ್ ಬರುತ್ತೆ. ಈಗ ಮಾಸ್ ಪರ್ಸೆಂಟೇಜ್ ಬೇರೆನ, ಮೋಲ್ ಫ್ರಾಕ್ಷನ್ ಬೇರೆನ, ಮೊಲಾರಿಟಿ ಸ್ವಲ್ಪ ಸಿಮಿಲರ್ ಅದಾವ. ಹಂತಾದ ಒಂದು ಆಲ್ರೆಡಿ ಮೊಲಾರಿಟಿ ಇದ್ದಾಗ ಮೊಲಾಲಿಟಿ ಅನ್ನೋದು ಇನ್ನೊಂದು ಯಾಕೆ ಕಲಿಬೇಕಪ್ಪ ನಾವು ಅಂತ ಅನ್ಸುತ್ತ. ಹಾ, ಅದ್ರಾಗ ಯಾಕೆ ಸ್ವಲ್ಪ ಚೇಂಜ್ ಮಾಡಿ ಯಾಕೆ ಇನ್ನೊಂದು ಫಾರ್ಮುಲಾ ಮಾಡಬೇಕು ಅಂತ ಅನ್ಸುತ್ತ. ಸೊ ಎದಕ್ಕೆ ನಾವು ಮೊಲಾಲಿಟಿ ಕಲಿಬೇಕಪ್ಪ? ನಾವು ಆಲ್ರೆಡಿ ಮೊಲಾರಿಟಿ ಕಲ್ತೀವಿ, ನಾವು ಅದನ್ನ ಅಪ್ಲೈ ಮಾಡ್ಕೊಂತ ಹೋಗ್ತೀವಿ ಮುಂದೆ. ಮೊಲಾಲಿಟಿ ಯಾಕೆ ಕಲಿಬೇಕು ನಾವು ಅಂತ ಏನಾರ ಕ್ವಶನ್ ಇದ್ರೆ ಆ ಕ್ವಶನ್ಗೆ ಸ್ವಲ್ಪ ಆನ್ಸರ್ ಮಾಡಕ್ಕೆ ಟ್ರೈ ಮಾಡೋಣಂತೆ. ಈಗ ನಾನು 1 MnACl ಸೊಲ್ಯೂಷನ್ ಇದು ಕವರ್ ಆಗುತ್ತಲ್ಲ? ನೋ, ಇಲ್ಲಿ ಬರೆದ್ರೆ ಹಾಂ, 1 MnACl ಸೊಲ್ಯೂಷನ್ ನಾನು ಮಾಡ್ಬೇಕು, ಪ್ರಿಪೇರ್ ಮಾಡ್ಬೇಕು. ಕ್ಯಾಪಿಟಲ್ ಎಮ್ ಅಂದ್ರೆ ಮೊಲಾರಿಟಿನೋ ಲೀಟಿ ಅಲ್ಲ. ಹಾಂ, ಸೊ ಹಿಂಗೆ ಮಾಡ್ಬೇಕು ನಾನು ಅಂದ್ರೆ ಏನು ಮಾಡ್ಬೇಕು? ಏನೇನು ಬೇಕು? ಉಪ್ಪು ಬೇಕು, ನೀರು ಬೇಕು, ಹೌದಲ್ಲ? ಹಾಂ, ಒಂದು ರೌಂಡ್ ಬಾಟಮ್ಡ್ ಫ್ಲಾಸ್ಕ್ ಬೇಕು. ಅಷ್ಟು ಚಂದ ಹಾಕಿ ಇದನ್ನ ಎಲ್ಲ ಯಾವ್ದಾರ ಒಂದು ಕಂಟೈನರ್ ನಾ ರೌಂಡ್ ಬಾಟಮ್ಡ್ ಫ್ಲಾಸ್ಕ್ ತೊಗೊಂಡು. ಇಲ್ಲಿ ನೀವು ಲ್ಯಾಬಿಗೆ ಹೋಗಿದ್ರಿ ಕೆಮಿಸ್ಟ್ರಿ ಇಂಥವು ನೋಡಿರಿ? ಹಾಂ, ಈಗ ನಾನು 1 MnACl ಸೊಲ್ಯೂಷನ್ ಮಾಡ್ತೀನಿ. ಏನು ಮಾಡ್ತೀನಿ ರೀ ನಾನು? 1 mole ಆಫ್ NaCl ಇನ್ 1 liter ಆಫ್ ದ ಸೊಲ್ಯೂಷನ್ ಮಾಡ್ತೀನಿ. ಮಾಡಿದ್ರೆ 1 molar NaCl ಸೊಲ್ಯೂಷನ್ ಆಗ್ತಿಲ್ಲ, 1 molarity NaCl ಸೊಲ್ಯೂಷನ್ ಅನ್ಬಾರ್ದು, 1 molar NaCl ಸೊಲ್ಯೂಷನ್ ಅನ್ಬೇಕು. ಓಕೆ, ಸೊ ಈಗ ನಾವು 1 molar NaCl ಸೊಲ್ಯೂಷನ್ ಮಾಡ್ಬೇಕಂದ್ರೆ 1 mole ಆಫ್ NaCl ಇನ್ 1 liter ಆಫ್ ದ ಸೊಲ್ಯೂಷನ್ ಮಾಡಿದ್ರೆ ಆಗತ್ತಿಲ್ಲ? ಮೊಲಾರಿಟಿಗೆ ಏನು ಫಾರ್ಮುಲಾ? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ಎಷ್ಟು ಮೋಲ್ಸ್ ತೊಗೊಂಡಿನಿ? 1 ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಎಷ್ಟು ಲೀಟರ್? 1/1. ಸೊ 1 m ಆತಿಲ್ಲ? ಸೊ ನಾವು 1 MnACl ಸೊಲ್ಯೂಷನ್ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ಬೋದು, 1 mole NaCl ಇನ್ 1 liter ಸೊಲ್ಯೂಷನ್. ಅಥವಾ ಹಿಂಗೂ ಮಾಡ್ಬೋದು, 2 moles NaCl ಇನ್ 2 liter ಸೊಲ್ಯೂಷನ್.
2/2 ವಿಲ್ ಬಿ 1. ಹಂಗೂ ಮಾಡ್ಬೋದು. ಆದ್ರೆ ಸದ್ಯ ಹಿಂಗೆ ಮಾಡೋಣ ನಾವು. ಏನು ಮಾಡಕ್ಕೆ ಹೊಂತೀವಿ ಹೇಳ್ರಿ ನಾವು? ವಿ ಆರ್ ಪ್ರಿಪೇರಿಂಗ್ 1 molar NaCl solution by adding 1 mole of NaCl in 1 liter solution. ಸೊ ಹೆಂಗೆ ಮಾಡೋದು ಈಗ? 1 mole NaCl ಬೇಕು ನಂಗೆ. 1 mole NaCl ಬೇಕು. ನಿಮ್ಗೆ ಒಂದು ಸಣ್ಣ ಬೌಲ್ ಕೊಟ್ಟೀನಿ, ಸಣ್ಣ ಬುಟ್ಟಿಲ್ಲ, ಇದಕ್ಕೇನಂತಾರೆ? ಬಟ್ಲ. ಬೌಲ್, ಅ ಸ್ಮಾಲ್ ಬೌಲ್. ಇದ್ರಾಗ 1 mole NaCl ತೊಗೊಂಬರ್ರಿ ಅಂತ ನಿಮ್ಗೆ ಕಳಿಸ್ತೀನಿ ಅಡುಗೆ ಮನೆಗೆ ಕಳಿಸಿಪ್ಪ ಅಂದ್ರೆ ಅದ್ರಾಗ ಉಪ್ಪು ಇರ್ತೈತೆ. ಅಡುಗೆ ಮನೆ ಇರ್ತೈತಿಲ್ಲ ರೀ? ಹಾಂ, ಒಂದು ಸಣ್ಣ ಬಟ್ಲ ಕೊಟ್ಟು ನಿಮ್ಗೆ 1 mole ಹಾಕೊಂಬ ಅದ್ರಾಗ ಅಂದ್ರೆ ಏನು ಮಾಡ್ತೀರಿ ನೀವು? ಒಂದೊಂದು ಪಾರ್ಟಿಕಲ್ ಎಣಿಸಿ, 1 2 ಹಂಗೆ 6.02 3 × 10⁻23 ಅದು ಅಂದ್ರೆ 1 mole ಆತ. ನೀವು 70-80 ವರ್ಷ ಆಗಿ 100 ವರ್ಷ ಆಗಿ ಸತ್ರು ಮುಗಿಂಗಿಲ್ಲ. ಹಂಗೆ ಮಾಡಕ್ಕೆ ಬರ್ತೇನೆ ರೀ? ಮತ್ತೇನು ಮಾಡ್ತೀರಿ? ಈ ಬಟ್ಲದಾಗ ನನಗೇನು ಬೇಕು? 1 mole NaCl ಬೇಕು. ಪಟ್ ಅಂತ ಅಡಿಗೆ ಮನೆಗೆ ಹೋಗಿರಿ ಈಗ ನೀವು, ಅಲ್ಲೇ ಒಂದು ಡಬ್ಬಿ ಐತಿ, ಉಪ್ಪಿನ ಡಬ್ಬಿ, ಅದ್ರಾಗಿಂದ 1 mole ಇದ್ರಾಗ ಹಾಕ್ಕೋಬೇಕು. ಹೆಂಗೆ ಹಾಕ್ಕೊಂತೀರಿ, ಎಷ್ಟು ಹಾಕ್ಕೊಂತೀರಿ ಅಂತ ಕೇಳತ್ತೀನಿ. 1 mole ಹಾಕ್ಕೊಂತೀವಿ ಸರ್. ಕೂಡ್ರಿ ಮೊದಲು ಕೂಡ್ರಿ. ಹಾಂ ಹೇಳ್ರಿ. ಹಾಂ, ಮಾಸ್ ಆಫ್ ಎಷ್ಟು ಮಾಸ್ ಆಫ್ 1 mole ಆಫ್ NaCl? 58.5 ಗ್ರಾಮ್. ವೆರಿ ಸಿಂಪಲ್. ಹೌದಿಲ್ಲ? ಹೆಂಗೆ ಗೊತ್ತಾಗ? ಅಷ್ಟೇ ಸಿಟ್ಟಾಗಿಪ್ಪ ನಂಗೆ. ಮತ್ತೆ ಇಷ್ಟು ದಿವ್ಸ ಅದನ್ನ ಹೇಳಿ ಎಷ್ಟು ಸಿಂಪಲ್ ಕ್ವಶನ್ ಕೇಳಿದಾಗ ಅವ್ರು ಹೇಳಿಲ್ಲ ಇರಿಟೇಷನ್ ಆಗುತ್ತಾ? ಏನು ಹೇಳಿರಿ ನಾನು? ಇದ್ರೊಳಗೆ ನಂಗೆ 1 mole NaCl ಬೇಕು. 1 mole NaCl ಮಾಸ್ ನಿಮ್ಗೆ ಗೊತ್ತಿಲ್ಲ? ಹೆಂಗೆ ಗೊತ್ತು ಅಂದ್ರೆ NaCl ಇದು 23, ಇದು 35.5, ಎರಡು ಸೇರಿದ್ರು 58.5 ಗ್ರಾಮ್ ಈಸ್ ದ ಮೋಲಾರ್ ಮಾಸ್ ಆಫ್ NaCl. ಸೊ ಆ ಡಬ್ಬಿ ಒಳಗಿಂದ 58.5 ಗ್ರಾಮ್. ಅದು ಹೆಂಗೆ ಗೊತ್ತಾಗಬೇಕು? ಒಂದು ವೇಯಿಂಗ್ ಮಷಿನ್ ಇರ್ಬೇಕು ನಿಮ್ಮ ಕಡೆ. ಹಾಂ, ಅದು ಕೊಟ್ಟಿನಿ ಅನ್ಕೋರಿ ನಿಮ್ಗೆ. ಈ ಬಟ್ಲ ಜೋಡಿ ಅದನ್ನು ಕೊಟ್ಟಿನಿ ನಿಮ್ಗೆ, ಒಂದು ಸಣ್ಣ ವೇಯಿಂಗ್ ಮಷಿನ್ ಕೊಟ್ಟಿನಿ. ಈ ಬಟ್ಲ ಅಲ್ಲಿ ಇಡಬೇಕು, 0 ಸೆಟ್ ಮಾಡಬೇಕು. 0 ಸೆಟ್ ಮಾಡೋದು ನಂಗೆ ಗೊತ್ತಾಗುತ್ತಿಲ್ಲ ರೀ ನಿಮ್ಗೆ? ನೀ ಹೇಳಪ್ಪ, ನಮಗೆ ಗೊತ್ತಾಗುತ್ತೆ, ಹೇಳಿ. ಹಾಂ, 0 ಸೆಟ್ ಮಾಡ್ಬೇಕು. ಉಪ್ಪು ಹಾಕ್ಕೊಂತ ಹೋಗ್ಬೇಕು. ಎಲ್ಲಿ ತನಕ ಹಾಕ್ಬೇಕು? ಅದು 58.5 ಅಂತ ತೋರ್ಸಾಕತ್ತಂದ್ರೆ ಅವಾಗ ಹಾಕೋದು ನಿಂದಿರ್ಸ್ಬೇಕು ಉಪ್ಪನ್ನ. ಅಂದ್ರೆ ಅದು ಎಷ್ಟು ಮೋಲ್ ಸಿಕ್ತಿಲ್ಲ? 1 mole. ಇಷ್ಟು ಹೇಳಕ್ಕೆ ಎಷ್ಟೊತ್ತು ಮಾಡತ್ತೀರಿ? ಸೊ ನನಗೆ ಇದ್ರಾಗ 58.5 ಗ್ರಾಮ್ ತುಂಬ್ಕೊಂಡು ಬಂದೆ ನಾ ಉಪ್ಪು. ಇದೆಲ್ಲ ಉಪ್ಪಿದು. ಬ್ಲೂ ಕಲರ್ ಐತಲ್ಲ ಸರ್ ಉಪ್ಪು, ಬೆಳ್ಳಗಿರ್ತೈತ್ರಿ ಅದು. ಹಾಂ, ಉಪ್ಪು ಇಷ್ಟು ತೊಗೊಂಡು ಬಂದೆ ನಾ. ಎಷ್ಟು ಗ್ರಾಮ್ ಇದು? 58.5 ಗ್ರಾಮ್ ಅಥವಾ 1 mole. ಇದನ್ನ ತೊಗೊಂಬಂದೆ, ಇದ್ರಾಗ ಹಿಂಗೆ ಸುರುತ್ತೀನಿ. ಇದು ಖಾಲಿ ಐತಿದೆ, ರೌಂಡ್ ಬಾಟಮ್ಡ್ ಫ್ಲಾಸ್ಕ್. ಇದನ್ನು ಇದ್ರಾಗ ಸುರುತ್ತೀನಿ. ಇದು ಇಲ್ಲಿ ಬಿತ್ತು ಕೆಳಗೆ ಉಪ್ಪು. ಎಷ್ಟು ಗ್ರಾಮು? 58.5 ಗ್ರಾಮ್ ಬಿತ್ತು. ಈಗೇನು ಮಾಡ್ತೀನಿ? ಒಂದು ಸಣ್ಣ ವಾಟಗ ತೊಗೊತೀನಿ ರೀ. ವಾಟಗ? ನೀವೆಲ್ಲ ಇಂಗ್ಲೀಷ್ ಮೀಡಿಯಂ ಪೀಪಲ್ಸ್, ನೀವೇನಂತೀರಿ? ಗ್ಲಾಸ್. ನೋಡ್ರಿ, ನನಗೆ ಹಿಂಗೆ ಏನ್ರ ನೀವು ವಾಟಗ ಅಂದ್ಕೊಳ್ಳಿ ಹಿಂಗೆಲ್ಲ ರಿಯಾಕ್ಷನ್ ಕೊಡಕತ್ರಿ ಅಂದ್ರೆ ನಾ ಬರೀ ಇಂಗ್ಲೀಷ್ ಮಾತಾಡೋಕೆ ಚಲೋ ಮಾಡಿ ಅನ್ಕೋರಿ ಕ್ಲಾಸ್ನಾಗ. ಒಬ್ರಿಗೂ ಏನೂ ಅರ್ಥ ಆಗಲ್ಲ, ಅಷ್ಟು ಹೊಲಸು ಮಾತಾಡಂಗಿಲ್ಲ, ಅಷ್ಟು ಚಲೋ ಮಾತಾಡ್ತೀನಿ. ಒಂದು ವರ್ಡ್ ನಿಮಗೆ ಡಿಕ್ಷನರಿ ಹುಡುಕ್ಬೇಕಾಗತ್ತೆ. ಮತ್ತು ದೊಡ್ಡ ಇವ್ ಅಂದ್ಬಿಡ್ತಾನೆ, ದೊಡ್ಡ ಇಂಗ್ಲೀಷ್ ಪಂಡಿತ್ ನೀನು. ಇಂಗ್ಲೀಷ್ ಪಂಡಿತೇನೆ ಅಲ್ರಿ ನಾನು, ಬಟ್ ಇಂಗ್ಲೀಷ್ ಮಾತಾಡಕ್ಕೆ ಕತ್ನಂದ್ರೆ ಮತ್ತೆ ಬೇಡ. ನನಗೆ ಹಸೆ ಮಾಡಿಬಿಡ್ರಿ ವಾಟಗ ಅಂದ್ಕೊಳ್ಳೆ. ವಾಟಗ ತೊಗೊಂಡು ತಲೆಗೆ ಹೊಡಿತೀನಿ. ಗ್ಲಾಸ್ ಆಫ್ ವಾಟರ್ ಅಲ್ಲ, ವಾಟರ್. ಬ್ರಿಟಿಷ್ ಇಂಗ್ಲೀಷ್ ಒಂದು ಬೇರೆ ಐತ್ರಿ, US ಇಂಗ್ಲೀಷ್ ಬೇರೆ ಐತಿ. ಬ್ರಿಟಿಷ್ ಇಂಗ್ಲೀಷ್ ಅವರು ವಾಟರ್ ಅಂತಾರೆ, ವಾಟರ್ ಅನ್ನಲ್ಲ. ವಾಟರ್ ಅಲ್ಲ, ವಾಟರ್. ಹಾಂ, ಇದಿಲ್ಲ, ಆಮೇಲೆ ಮಾತಾಡೋಣ. ಸೊ ಇದನ್ನ ಬಟ್ಲ ವಾಟರ್ನ ಅಂತೀನಿ ನನಗೆ.
A bowl consisting of 58.5 gram of NaCl. ನಾವು ಇದನ್ನು ಹಾಕಿದ್ವಿ ಇದ್ರಾಗ. We took a glass of water. ಎಷ್ಟು ಗೊತ್ತಿಲ್ಲ. A small glass of water. ಅದ್ರಾಗ ಫುಲ್ ತುಂಬಿಲ್ಲ, ಒಂದಿಷ್ಟ ಅರ್ಧ, ಒಂದು 25% ತುಂಬಿ. ಇಷ್ಟು ಸೈಜ್ ಗ್ಲಾಸ್ ಅನ್ಕೋರಿ, ಅದ್ರಾಗ ಇಷ್ಟ ನೀರು ತುಂಬಿಲ್ಲ. ಅದನ್ನ ಇದ್ರಾಗ ಹಾಕ್ತೀವಿ. ಅಷ್ಟ ಯಾಕೆ ತೊಗೊಂಡಿನಿ ಅಂತ ಹೇಳಿ, ನಾವು 1 ಲೀಟರ್ ಸೊಲ್ಯೂಷನ್ ಬೇಕಲ್ಲ, ಇಷ್ಟು ತೊಗೊಂಡ್ರೆ 1 ಲೀಟರ್ ಆಗುತ್ತಲ್ಲ. ಎದಕ್ಕೆ ತೊಗೊಂಡಿನಿ ಅಂತ ಹೇಳ್ತೀನಿ ನಾನು. ಇದ್ರಾಗ ಹಾಕ್ತೀನಿ, ಇಷ್ಟ ಆತ ಅನ್ಕೋರಿ ನೀರು. ಅವಾಗ ಏನು ಮಾಡ್ತೀನಿ, ಇದನ್ನು ಹಿಂಗೆ ಇದ್ರ ಸೊಂಡಿ ಹಿಡಿತೀನಿ, ಹಿಡಿದು ಹಿಂಗೆ ಮಾಡ್ತೀನಿ. ಅವಾಗ ಉಪ್ಪು ನೀರಾಗ ಕರಗ್ತೈತಿ, ಡಿಸಾಲ್ವ್ ಆಗುತ್ತಾ. ಫಾರ್ ಆಲ್ ಯು ಇಂಗ್ಲಿಷ್ ಮೀಡಿಯಂ ಪೀಪಲ್ ಏನಾಗುತ್ತಾ, ಡಿಸಾಲ್ವ್ ಆಗ್ತೈತಿ. ಏನು ಮಾಡಿದ್ರ, ಅದ್ರದ್ದು ಸೊಂಡಿ ಹಿಡಿದು ಹಿಂಗೆ 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 ಮಾಡಿದ್ರ, ಅಡುಗೆ ಆಡಿಸಿದ್ರ, ಅವಾಗ ಇದು ಬೇರೆ, ಅವಾಗ ಇದು ಬೇರೆ ಅನ್ಸುತ್ತಂದ್ರೆ ನಿಮ್ಗೆ. ಉಪ್ಪು ನೀರಾಗ ಕರಗಿದ್ರ ಅದು ನೀರ ಅನ್ಸುತ್ತ, ಅಂಟಿಲ್ ಯು ಟೇಸ್ಟ್ ಇಟ್. ಹಾಂ, ಸೊ ಈಗ ಇದು ಹೋತು, ಎಲ್ಲೂ ಹೋಗಿಲ್ಲ, ಕರಗೈತಿ ಅದ್ರಾಗ. ಸೊ ಇಷ್ಟ ಆಯ್ತು. ಈಗ ನಾ ಏನು ಮಾಡ್ತೀನಿ, ಇದು ನಂದು ರೌಂಡ್ ಬಾಟಮ್ಡ್ ಫ್ಲಾಸ್ಕ್ ಯಾಕೆ ತೊಗೊಂಡಿನಿ ಅಂದ್ರೆ ಇದ್ರೊಳಗೆ ಮೆಜರ್ಮೆಂಟ್ ಇರ್ತಾವೆ. ಹಿಂಗೆ ಇದು ನಂದು 1 ಲೀಟರ್ ಮಾರ್ಕ್ ಅನ್ಕೋರಿ. ಸೊ ಈಗ ನೀರು ಹಾಕ್ಕೊಂತ ಹೋಗ್ತೀನಿ ನಾನು. ಈಗ ಇಷ್ಟು ಮಾಡ್ಕೊಂಡಿನಿ. ಫಸ್ಟ್ ಇಷ್ಟು ಉಪ್ಪು ಹಾಕಿದೆ, ಒಂದು ಸ್ವಲ್ಪ ನೀರು ಹಾಕಿದೆ, ಅದನ್ನ ಹಿಂಗೆ ಮಾಡಿ ಇಟ್ಟೆ. ಈಗ 1 ಲೀಟರ್ ಸೊಲ್ಯೂಷನ್ ಅದನ್ನ, ಆದ್ರೆ 1 ಮೋಲ್ ಸೊಲ್ಯೂಟ್ ಐತೆ ಅದ್ರೊಳಗೆ. ಹಾಂ, ಇದನ್ನ 1 ಲೀಟರ್ ಮಾಡ್ಬೇಕು ನಾನು. ಸೊ ನಾನು ಈ ನೀರು ಹಾಕೊಂತ ಇಲ್ಲಿ ತನಕ ನಿಂದಿರ್ಸ್ತೀನಿ ತಂದೆ, ನೀರು ಹಾಕೊಂತ ಹೋಗ್ತೀನಿ. ಹಾಂ, ಇವಾಗ ಅದು ಇಲ್ಲೇ ಇದ್ದಿದ್ದು ರೇಸ್ ಹಾಕೊಂತ ಇಲ್ಲಿ ಬಂದು ಇಲ್ಲಿಗೆ ನಿಂದಿರ್ತೈತಿ. ಈಗ ನಂದು 1 NaCl ಸೊಲ್ಯೂಷನ್ ರೆಡಿ ಆತಿಲ್ಲ. ಹಾಂ, ಈಗ ಇದೇನಾತ್ರಿ, 1 NaCl ಸೊಲ್ಯೂಷನ್ ಆತ್. ಈಗ ನಾನು ನಿಮ್ಗೆ ಹಿಂಗೆ ಹೇಳಿದೆ ಅನ್ಕೋರಿ, ಇದನ್ನು ಮಾಡ್ರಿ, 1 ಸ್ಮಾಲ್ NaCl ಸೊಲ್ಯೂಷನ್ ಮಾಡ್ರಿ ಅಂತ ಹೇಳಿದೆ. ಏನು ಮಾಡ್ತೀರಿ, ಇದ ಬಟ್ಲ ತಗೊಂಡು ಅದ್ರಾಗ 58.5 ಗ್ರಾಮ್ NaCl ತೊಗೊಳ್ಳೋದು. ಏನು ಮಾಡೋದು, ಅದನ್ನು ಇಲ್ಲಿ ತಂದಿಡೋದು, ಇಲ್ಲೇ ತಂದ್ಕೊರಿ. ಆಮೇಲೆ ಒಂದು ವೇಯಿಂಗ್ ಮಷೀನ್ ಮೇಲೆ ಒಂದು ಕಂಟೈನರ್ ಇಡೋದು. ಕಂಟೈನರ್ ಇಟ್ಟು ನೀರು ಹಾಕ್ಕೊಂತ ಹೋಗೋದು, ಅದ್ರ ಲಕ್ಷಕೊಡ್ರಿ, ನೀರು ಹಾಕ್ಕೊಂತ ಹೋಗೋದು. ಎಲ್ಲಿ ತನಕ ಹಾಕೋದು ಅಂದ್ರೆ, ಆ ವೇಯಿಂಗ್ ಮಷೀನು 1 kg ಅಂತ ತೋರಿಸ್ತಿರ್ಬೇಕು. 1 kg ತೋರಿಸಿದ ಕೂಡಲೇ ಏನು ಮಾಡ್ಬೇಕು, ನೀರು ಹಾಕೋದು ಬಂದ್ ಮಾಡ್ಬೇಕು. ಉಪ್ಪಿನ್ನೂ ಹಾಕಿಲ್ಲ ನಾನು. ಅರ್ಥ ಆಗತೈತಿ? ಬರೇ ಕಂಟೈನರ್ ನೀರು, ಎಲ್ಲಿ ತನಕ ನೀರು ಹಾಕೊಂತ ಹೋಗ್ಬೇಕು, ಅಂಟಿಲ್ ದ ಮಷೀನ್ ರೀಡ್ಸ್ 1 kg. ಸೊ ಅವಾಗ ನಾನು ಸ್ಟಾಪ್ ಮಾಡಿದ್ಮೇಲೆ ಇದನ್ನು ತೊಗೊಂಡು ಹೋಗ್ತೀನಿ. ಇದೇನಿದೆ, 58.5 ಗ್ರಾಮ್ NaCl ತೊಗೊಂಡು ಇದ್ರಾಗ ಹಾಕ್ಬಿಡ್ತೀನಿ, ಮುಗೀತು, ಇದು ರೆಡಿ ಆಯ್ತು. 1 ಸ್ಮಾಲ್ NaCl ಸೊಲ್ಯೂಷನ್, 1 ಮೋಲಾಲ್ NaCl ಸೊಲ್ಯೂಷನ್ ರೆಡಿ ಆಯ್ತು. ಇದು ಈಸಿ ಇತ್ತು ಮಾಡಕ್ಕೆ, ಇದು ಈಸಿ ಇತ್ತು. ಎರಡನೇದು ಈಸಿ ಇತ್ತು. ಹಾಂ, ಫಸ್ಟ್ ಆಫ್ ಆಲ್ ಇದು ಅದಕ್ಕೆ ಇಷ್ಟು ಮಾಡಿದ್ರೆ ಆತನ ಒಂದು ಅಲ್ಲ, ಇದು ಆಗೈತಿ ನಿಮ್ಗೆ ಅದು ಕನ್ಫರ್ಮ್ ಮಾಡ್ಕೊಳಕ್ಕೆ. 1 kg ನೀರಿಗೆ ಇಷ್ಟೊಂದು ಹಾಕ್ಬಿಟ್ರೆ 1 NaCl ಆತ, 1 ಮೋಲಾಲ್ ಆತು. ಡೆಫಿನೇಷನ್ ಏನದು, ಫಾರ್ಮುಲಾ ಅಲ್ಲ, ಡೆಫಿನೇಷನ್. ನಂಬರ್ ಆಫ್ ಮೋಲ್ಸ್, ಇಲ್ಲೇ ನೋಡ್ಕೊಂತ ಫಾರ್ಮುಲಾ ಡೆಫಿನೇಷನ್ ಹೇಳ್ರಿ. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್, ಎಷ್ಟು ಮೋಲ್ ತೊಗೊಂಡಿವಿ, ಎಷ್ಟು ಮೋಲ್, 58.5 ಗ್ರಾಮ್ ಅಂದ್ರೆ 1 ಮೋಲ್ ಆಫ್ ಸೊಲ್ಯೂಟ್ dissolved in 1 kg of the solvent of the solution. ಅಲ್ಲ, ಇಲ್ಲೇ ಸೊಲ್ಯೂಷನ್ ಅದು 1 ಲೀಟರ್ ಆಗ್ಬೇಕು, ಹೌದಿಲ್ಲ? ಅದಕ್ಕೆ ಮೊದಲು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಸೊಲ್ಯೂಷನ್ ಮಾಡ್ಕೊಂಡು ಅದನ್ನು 1 ಲೀಟರ್ ತೊಗೊಂಬಂದೆ. ಬಿಕಾಸ್ ಸೊಲ್ಯೂಷನ್ 1 ಲೀಟರ್ ಆಗಬೇಕು. ಇಲ್ಲೇ ಸಾಲ್ವೆಂಟ್ 1 kg ಬೇಕು. ಏನು ಸೊಲ್ಯೂಷನ್ 1 kg ಬೇಕು? ಸಾಲ್ವೆಂಟ್ 1 kg ಅಂದ್ರೆ ಸಾಲ್ವೆಂಟ್ ಯಾವುದು? ಸೊ ವಾಟರ್ 1 kg. ಇದನ್ನು ಹಾಕ್ಬಿಡುವ. ಇದು 1 mole of solute dissolved in 1 kg of the solvent. ಆತಿಲ್ಲ? ಯಾವ್ದು ರೆಡಿ ಆಯ್ತು?
1 ಮೋಲಾಲ್ NaCl ಸೊಲ್ಯೂಷನ್. ಇದು 1 ಮೋಲಾರ್ NaCl ಸೊಲ್ಯೂಷನ್. ಇದು 1 ಮೋಲಾಲ್ NaCl ಸೊಲ್ಯೂಷನ್. ಮಾಡಿದ್ವಿ ಎರಡು. ವಿಚ್ ಒನ್ ವಾಸ್ ಈಸಿಯರ್ ಟು ಪ್ರಿಪೇರ್? 1 ಮೋಲಾಲ್ ವಾಸ್ ಈಸಿಯರ್ ಟು ಪ್ರಿಪೇರ್. ಸೊ ದಿಸ್ ಹ್ಯಾಸ್ ಸಮ್ ಅಡ್ವಾಂಟೇಜ್ ಓವರ್ ದಿಸ್. ಅದಕ್ಕೆ ವಿ ಸ್ಟಡಿ ಮೊಲ್ಯಾಲಿಟಿ. ಇವನ್ ದೋ ವಿ ನೋ ಮೊಲ್ಯಾರಿಟಿ, ವಿ ಸ್ಟಡಿ ಮೊಲ್ಯಾಲಿಟಿ. ಇದು ಒಂದು ಅಡ್ವಾಂಟೇಜ್. ಇನ್ನೊಂದು ಅಡ್ವಾಂಟೇಜ್ ಐತಿ, ಅದನ್ನು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಈಗ ಇನ್ನೊಂದು ಅಡ್ವಾಂಟೇಜ್ ಏನೈತಿ ಅಂದ್ರೆ ಎದ್ರದ್ದು ಮೊಲ್ಯಾಲಿಟಿ ಓವರ್ ಮೊಲ್ಯಾರಿಟಿ. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಮೊಲ್ಯಾಲಿಟಿ ಓವರ್ ಮೊಲ್ಯಾರಿಟಿ, ನಾಟ್ ದ ಅಡ್ವಾಂಟೇಜಸ್ ಆಫ್ ಮೊಲ್ಯಾರಿಟಿ ಓವರ್ ಮೊಲ್ಯಾಲಿಟಿ. ಅದಕ್ಕೆ ಭಾಳ ಇಂಗ್ಲೀಷ್ ಮಾತಾಡಿದ್ರೆ ಹೆಂಗಾಗುತ್ತೆ. ಇದು ಎದ್ರ ಅಡ್ವಾಂಟೇಜ್? ಈಗ ಈಸಿ ಇದು ಆತ ಅದು ಆತ, ಇದು ಅದು ಅದು ಅಂದ್ರೆ ಅದು ಈಸಿ ಅಂದ್ರೆ ಅದು ಯಾವುದು? ಮೊಲಾಲ್ ಸೊಲ್ಯೂಷನ್. ಸೊ ಮೊಲ್ಯಾಲಿಟಿ, we should study molality because it has some advantages over molarity. ಒಂದು ಅಡ್ವಾಂಟೇಜ್ ಏನಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿವಿ. ಇನ್ನೊಂದು ಹೇಳ್ತೀನಿ ಅಂತ ನಾನು ಇಲ್ಲಿ ಬರೋಣ ವಾಪಸ್. ಇದೇನಿದೆ? 1 ಮೋಲಾರ್ NaCl ಸೊಲ್ಯೂಷನ್. ಇದಕ್ಕೆ ನಾವು ವಾಪಸ್ ಬಂದೆ. ಲಕ್ಷ ಕೊಟ್ಟು ಕೇಳ್ಬೇಕ್ರಿ ಇಲ್ಲಿ. ಇದನ್ನು ನಾನು 55 ಡಿಗ್ರಿ ಸೆಲ್ಸಿಯಸ್ ಒಳಗೆ ಮಾಡಿದ್ದೆ ಅನ್ಕೋರಿ. ಈ ಸದ್ಯ ಮಾಡಿದ ಸೊಲ್ಯೂಷನ್. ಇದೇ ಸೊಲ್ಯೂಷನನ್ನು ನಾನು ಈಗ ಇವು ಹೆಚ್ಚು ಕಮ್ಮಿ ಅದು ಸೈಜ್ ಅನ್ಬೇಡ್ರಿ, ಇದು ಈಗ ಸ್ವಲ್ಪ ದೊಡ್ಡದಾಗೈತಿ, ನನಗೆ ಹಾಕಕ್ಕೆ ಬರೋದೇ ಇಷ್ಟ. ಸ್ವಲ್ಪ ಹಸನಾಗಿದೆ ಡೈಗ್ರಾಮು. ಡೋಂಟ್ ಫೋಕಸ್ ಆನ್ ದ ಆಸ್ಥೆಟಿಕ್ಸ್ ಆಫ್ ಮೈ ಡೈಗ್ರಾಮ್, ಟ್ರೈ ಟು ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ದ ಕನ್ಸೆಪ್ಟ್. ಓಕೆ, ಸೊ ಇದನ್ನು ನಾನು 4 ಡಿಗ್ರಿ ಸೆಲ್ಸಿಯಸ್ಸಿಗೆ ಒಯ್ದು ಅನ್ಕೋ. ಸೊಲ್ಯೂಷನ್ ಮಾಡಿದ್ದು ಯಾವ ಟೆಂಪ್ರೇಚರಿಗೆ? 55 ಡಿಗ್ರಿ ಸೆಲ್ಸಿಯಸ್ಸಿಗೆ. ಇದನ್ನು 4 ಡಿಗ್ರಿ ಸೆಲ್ಸಿಯಸ್ಸಿಗೆ ಒಯ್ದ್ರೆ ನೀರು ಟೆಂಪ್ರೇಚರ್ ಕಡಿಮೆ ಆದಂಗೆ ಕಾಂಟ್ರಾಕ್ಟ್ ಆಗುತ್ತೆ, ಫ್ರೀಸ್ ಅಲ್ಲ, ವಾಲ್ಯೂಮ್ ಕಡಿಮೆ ಆಗುತ್ತೆ. ಈಗ ನೀವು ನೀರಿಗೆ ಅದಕ್ಕೆ ಹೇಳಿ ಇದಕ್ಕೆ ಕನೆಕ್ಟ್ ಮಾಡ್ಬೋದು ಇಲ್ಲ ಗೊತ್ತಿಲ್ಲ, ಅಂದ್ರೆ ಹೇಳ್ತೀನಿ ನಾನು. ಸಮ್ಮರ್ ಸೀಸನ್ ಒಳಗೆ ನೀವು ಡೋರ್ಸ್ ಮನ್ಯಾಗ ಈಸಿಲಿ ತೆಗ್ಯಾಕೆ ಹಾಕಕ್ಕೆ ಬರೋಂಗಿಲ್ಲ. ಹಿಂಗೆ ಹಾಕ್ತು ಸಿಕ್ಕೊಂಬಿಡ್ತಾವೆ. ಜೋರಾಗಿ ಶಕ್ತಿ ಹಾಕ್ಬೇಕು. ಬಿಕಾಸ್ ಅವು ವುಡ್ ಏನಾಗಿರ್ತೈತಲ್ಲ ರೀ, ಆ ಡೋರ್ನ ಯೂಸ್ ಮಾಡಿದ ವುಡ್ ಎಕ್ಸ್ಪಾಂಡ್ ಆಗಿರ್ತೈತೆ ಬಿಕಾಸ್ ಆಫ್ ಹೀಟ್. ಟೆಂಪ್ರೇಚರ್ ಜಾಸ್ತಿ ಆದ್ರೆ ಎಕ್ಸ್ಪಾಂಡ್, ಟೆಂಪ್ರೇಚರ್ ಕಡಿಮೆ ಆದ್ರೆ ಕಾಂಟ್ರಾಕ್ಟ್. ಇಲ್ಲಿ ಟೆಂಪ್ರೇಚರ್ ಕಡಿಮೆ ಆದ್ರೆ ನೀರು ಕಾಂಟ್ರಾಕ್ಟ್ ಆಗುತ್ತೆ, ಅಂದ್ರೆ ವಾಲ್ಯೂಮ್ ಕಡಿಮೆ ಆಗುತ್ತೆ. ವಾಲ್ಯೂಮ್ ಕಡಿಮೆ ಆದ್ರೆ ಇಷ್ಟು ಇಲ್ಲಿ ಆಗಬೇಕಾಗಿತ್ತಲ್ಲ, ಅಲ್ಲ ಇಷ್ಟ ಆಗುತ್ತೆ. ಸ್ವಲ್ಪ ವಾಲ್ಯೂಮ್ ಕಡಿಮೆ ಆಗುತ್ತೆ ಆಟ್ 4 ಡಿಗ್ರಿ ಸೆಲ್ಸಿಯಸ್. ಆದರೆ ಸೊಲ್ಯೂಟ್ ಅಷ್ಟೇ ಐತಿ. 1 ಮೋಲ್ ಸೋಡಿಯಂ ಕ್ಲೋರೈಡ್, ಇಲ್ಲೇನು 1 ಮೋಲ್ ಸೋಡಿಯಂ ಕ್ಲೋರೈಡ್. ಇಲ್ಲಿ 1 ಲೀಟರ್ ಸೊಲ್ಯೂಷನ್ ಇದ್ರೆ ಇಲ್ಲಿ 0.98 ಲೀಟರ್ ಆಗಿರ್ತೈತಿ. ಎದಕ್ಕೆ? ಆಸ್ ಟೆಂಪರೇಚರ್ ಡಿಕ್ರೀಸಸ್ ದ ವಾಟರ್ ಇನ್ ದ ಸೊಲ್ಯೂಷನ್ ಕಾಂಟ್ರಾಕ್ಟ್ಸ್. If water contracts, the solution also contracts because water is a solvent in the solution. ಹೌದಿಲ್ಲ? ಸೊ ಅದು ಕಡಿಮೆ ಆಯ್ತು ಅಂದ್ರೆ 1 ಮೋಲ್ ಸೊಲ್ಯೂಟ್, ಇದ್ರಾಗೂ 1 ಮೋಲ್ ಸೊಲ್ಯೂಟ್. ಇದು 1 ಲೀಟರ್ ಇತ್ತು, ಇದು 0.98 ಆಯ್ತು. ಅರ್ಥ ಆಗತ್ತೈತಿ? ಹಾಂ, ಇದನ್ನು ನಾನು 55 ಇದು 4 ತಂದಿದ್ನಲ್ಲ, ಈಗ 55 ಇದು 140 ಡಿಗ್ರಿ ಸೆಲ್ಸಿಯಸ್ಸಿಗೆ ಹೋಯ್ತೀನಿ. ಟೆಂಪ್ರೇಚರ್ ಈಗ ಏನು ಮಾಡಿದೆ? ಜಾಸ್ತಿ ಮಾಡಿದೆ. ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಎಕ್ಸ್ಪಾಂಡ್ ಆಗುತ್ತಾ? ಎಕ್ಸ್ಪಾಂಡ್ ಆತಂದ್ರೆ ಸೊಲ್ಯೂಟ್ ವಿಲ್ ಬಿ ಸ್ಟಿಲ್ 1 ಮೋಲ್. ವಾಲ್ಯೂಮ್ 1.2 ಲೀಟರ್ ಆಗ್ಬೋದು. ಅಪ್ರಾಕ್ಸಿಮೇಟ್ ನಂಬರ್ಸ್ ಇವು. ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ? ಹಾಂ, ಜಾಸ್ತಿ ಆಯ್ತು ಈಗ ವಾಲ್ಯೂಮ್. ಸೊ ಈಗ ಈ 3 ಕೇಸಸ್ನಾಗ ನಾನು ಮೊಲ್ಯಾರಿಟಿ ಫೈಂಡ್ ಔಟ್ ಮಾಡಿದ್ರೆ ಕ್ಯಾಪಿಟಲ್ M 3 ವ್ಯಾಲ್ಯೂ ಬೇರೆ ಬೇರೆ ಬರ್ತಾವೆ. ಈಗ ನೋಡ್ರಿ, ಮೊಲ್ಯಾರಿಟಿ ಫಾರ್ಮುಲಾ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ನ್ಯೂಮರೇಟರ್ನಾಗ 1 ಹಚ್ಚಲಿ, ಡಿನಾಮಿನೇಟರ್ನಾಗ ಏನು ಹಚ್ಚಲಿ? ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಎಷ್ಟು? 0.98. ಪಟ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಹೇಳ್ರಿ. 1/0.98 ಎಷ್ಟು ಬಂತು? 1.0302. ಓಕೆ, 1.02 ಬಂತು. ಯಾವಾಗ?
at 4 degrees Celsius. At 55 degrees Celsius, 1 by 1 is 1. ಹೌದಿಲ್ಲ? ಹಾಂ, ಈಗ ಇಲ್ಲಿ ಬರ್ರಿ. ಒಟ್ಟು 140 ಡಿಗ್ರಿ ಸೆಲ್ಸಿಯಸ್ 1 divided by 1.2 0.83. ಸೊ ನೋಡ್ರಿ, ಮೊಲಾರಿಟಿ at different temperatures different values ಬರತ್ತಾವ. ಸೊ ಒಂದು ಸೊಲ್ಯೂಷನಿಗೆ ಏನು ಮೊಲಾರಿಟಿ ಇರ್ತೈತಿ, ಅದು ಯಾವ ಟೆಂಪ್ರೇಚರಿಗೆ ಹೋಯ್ದ್ರು, ಒಂದು ಸೊಲ್ಯೂಷನಿಗೆ ಏನು ಕಾನ್ಸಂಟ್ರೇಷನ್ ಇರ್ತೈತಿ, ಯಾವ ಟೆಂಪ್ರೇಚರ್ ಹೋಯ್ದ್ರು ಅಷ್ಟೇ ಇರ್ಬೇಕದು ಅಲ್ರಿ. ಈಗ ಸಕ್ರೆ ನೀರು, ನಾನು ಸಕ್ರೆ ನೀರು ಇಲ್ಲಿ ಕುಡಿದೆ, ಅದು ಸಕ್ರೆ ನೀರು ನಾನು ರಾಜಸ್ಥಾನಕ್ಕೆ ಒಯ್ದು ಅಲ್ಲಿ ಕುಡಿದ್ರೆ ಜಾಸ್ತಿ ಸಿಹಿ ಆಗಬಾರ್ದು ಅದು, ಅಥವಾ ಕಡಿಮೆ ಸಿಹಿ ಆಗಬಾರ್ದು. ಅದಕ್ಕೆ ಸಕ್ರೆನೂ ಆ್ಯಡ್ ಮಾಡಿಲ್ಲ, ನೀರು ಆ್ಯಡ್ ಮಾಡಿಲ್ಲ. ಇಲ್ಲಿ ಏನು ಸ್ವಲ್ಪ ಟೇಸ್ಟ್ ನೋಡಿದೆ, ಅಲ್ಲಿ ಹೋಗಿ ರಾಜಸ್ಥಾನದಾಗ ಕುಡಿದ್ರೆ ಅಷ್ಟೇ ಹತ್ಬೇಕು ನನಗೆ. ರಾಜಸ್ಥಾನ ಯಾಕಂದ್ರೆ ಟೆಂಪ್ರೇಚರ್ ಭಾಳ ಇರುತ್ತೆ, ಹೌದಿಲ್ಲ? ಸೊ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಶುಡ್ ನಾಟ್ ಡಿಪೆಂಡ್ ಆನ್ ದ ಟೆಂಪ್ರೇಚರ್, ಆರ್ ಶುಡ್ ಇಟ್? ಇಟ್ ಶುಡ್ ನಾಟ್, ಬಟ್ ಇಟ್ ಈಸ್ ಡಿಪೆಂಡಿಂಗ್ ಇನ್ ಕೇಸ್ ಆಫ್ ಮೊಲಾರಿಟಿ. ಹೌದಿಲ್ಲ? ಇದು ಡಿಸ್ಅಡ್ವಾಂಟೇಜು ಅಡ್ವಾಂಟೇಜು? ಹಾಂ, ಆ ಡಿಸ್ಅಡ್ವಾಂಟೇಜು ಮೊಲಾಲಿಟಿ ಒಳಗಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಕೆ ಜಿ ಬಗ್ಗೆ ಮಾತಾಡಕತ್ತೀವಿ, ವಾಲ್ಯೂಮ್ ಬಗ್ಗೆ ಮಾತಾಡೋದಿಲ್ಲ. ವಾಲ್ಯೂಮ್ ಟೆಂಪ್ರೇಚರ್ ಜಾಸ್ತಿ ಆದ್ರೆ ಎಕ್ಸ್ಪಾಂಡ್ ಆಗುತ್ತೆ, ಟೆಂಪ್ರೇಚರ್ ಕಡಿಮೆ ಆದ್ರೆ ಕಾಂಟ್ರಾಕ್ಟ್ ಆಗುತ್ತೆ. ಮಾಸ್ ಎಷ್ಟಿರ್ತು ಅಷ್ಟೇ ಇರ್ತೈತಿ. 1 kg ವಿಲ್ ಬಿ 1 kg ಇರ್ರೆಸ್ಪೆಕ್ಟಿವ್ ಆಫ್ ದ ಟೆಂಪ್ರೇಚರ್ಸ್. ನೀವು 140 ಯಾರ ಮಾಡ್ರಿ, 4 ಡಿಗ್ರಿ ಯಾರ ಮಾಡ್ರಿ, 55 ಡಿಗ್ರಿ ಯಾರ ಮಾಡ್ರಿ, 500 ಡಿಗ್ರಿ ಸೆಲ್ಸಿಯಸ್ ಯಾರ ಮಾಡ್ರಿ, ಮಾಸ್ ವಿಲ್ ಬಿ ಮಾಸ್, ಇಟ್ ವಿಲ್ ರಿಮೇನ್ ಆಸ್ ಇಟ್ ಈಸ್. ಹಿಂಗೇನಾಗುತ್ತನ್ರಿ, ಒಮ್ಮಿದೊಮ್ಮಿಲಿ ಬಿಸಿಲು ಜಾಸ್ತಿ ಆದ್ಗಳು ನಿಮ್ದು ವೇಟ್ 55 65 ಆಗ್ಬಿಡೋದು. ಇವತ್ತು ಫುಲ್ ಥಂಡ್ ಐತಿ, ನಾನು ಫುಲ್ ಡಯಟ್ ಮಾಡಿ 45 ಕಿಲೋ ಆಗ್ಬಿಟ್ಟೆ ಒಂದೇ ದಿವಸದಾಗ. ಹಂಗೇನಾಗುತ್ತನ್ರಿ? ಮಾಸಿಗೂ ಟೆಂಪ್ರೇಚರಿಗೂ ಸಂಬಂಧ ಇಲ್ಲ, ಬಟ್ ವಾಲ್ಯೂಮಿಗೂ ಟೆಂಪ್ರೇಚರ್ಗೂ ಸಂಬಂಧ ಐತಿ. ಸೊ ಮೊಲಾರಿಟಿ ಈಸ್ ಟೆಂಪ್ರೇಚರ್ ಡಿಪೆಂಡೆಂಟ್, ಮೊಲಾಲಿಟಿ ಈಸ್ temperature independent, and therefore it has an advantage over molarity. Stood under? Understood, sir. ಇದು ಒಂದು ಸ್ಟೇಟ್ಮೆಂಟ್ ನಾನು ಬರೆಸಿ ಹೋಗ್ತೀನಿ. ಇವೆಲ್ಲ ಬರ್ಕೋಬೇಕು, ನಮ್ಮ ಟೈಮೇ ಕೊಟ್ಟಿಲ್ಲ ನೀವು ಬರ್ಕೊಳಕ ಅಂತ ಅನಿಸಿದ್ರೆ ಇವತ್ತು ಮನೆಗೆ ಹೋಗಿ ವಿಡಿಯೋ ನೋಡ್ರಿ. ಇವತ್ತು ಅಥವಾ ನಾಳೆ ಹಾಕ್ತೀನಲ್ಲ, ಆಮೇಲೆ ಬರ್ಕೊಳ್ರಿ. ಮೊದಲು ಎಲ್ಲರಿಗೂ ಅರ್ಥ ಆಗೋದು ಇಂಪಾರ್ಟೆಂಟ್. ಅರ್ಥ ಆಗೈತಿ? ಹಾಂ, ಈಗ ಈ ಪಾಯಿಂಟ್ ಬರ್ಕೋರಿ. ಮೊಲಾರಿಟಿ ಈಸ್, ಮೊಲಾಲಿಟಿ ಅಲ್ಲ, ಮೊಲಾರಿಟಿ. ಒಂದೇದು ಕಲ್ತಿದ್ವಲ್ಲ, ಏನ್ರಿ? ಮೊಲಾರಿಟಿ ಈಸ್ ಟೆಂಪ್ರೇಚರ್ ಡಿಪೆಂಡೆಂಟ್, ಹೌದಿಲ್ಲ? ಮೊಲಾರಿಟಿ ಈಸ್ ಟೆಂಪರೇಚರ್ ಡಿಪೆಂಡೆಂಟ್. ಮೊಲಾರಿಟಿ ಈಸ್ ಟೆಂಪರೇಚರ್ ಡಿಪೆಂಡೆಂಟ್, whereas molality is ಏನು? ಟೆಂಪರೇಚರ್ ಇಂಡಿಪೆಂಡೆಂಟ್. ಮೊಲಾಲಿಟಿ ಈಸ್ ಟೆಂಪರೇಚರ್ ಇಂಡಿಪೆಂಡೆಂಟ್. ವೈ ಅಂತ ಕೇಳಿದರೆ ಇಷ್ಟೊತ್ತು ಅದನ್ನ ಮಾತಾಡಿದಿಲ್ಲ. ಅಂಡರ್ಸ್ಟುಡ್? ಏನಾಗ ಸ್ಟುಡ್ ಅಂಡರ್ ಅಲ್ಲೇ ಇಲ್ಲಲ್ಲ, ಸ್ಟುಡ್ ಅಂಡರ್. ಓಕೆ, ಸೊ ಇಲ್ಲಿಗೆ ಮೊಲಾಲಿಟಿ ಎಲ್ಲ ಕತೆ ಮುಗೀತು. ನಾಳೆ ಒಂದು 2-3 ಪ್ರಾಬ್ಲಮ್ಸ್ ಇದ್ರ ಮೇಲೆ ಮುಗಿಸಿ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್